ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡಿ, ಯೂನಿವರ್ಸಿಟೀಸ್ ಗ್ರ್ಯಾಂಟ್ ಕಮಿಷನ್ಸ್ ಅವರ ಕಡೆಯಿಂದ ಜನವರಿ 15ರಿಂದ ಕೆಲವೊಂದಿಷ್ಟು ಹೊಸ ನಿಯಮಗಳನ್ನು ಭಾರತದಲ್ಲಿರುವಂಥ ಎಲ್ಲ ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಈ ನಿಯಮಗಳನ್ನು ಜಾರಿಗೆ ತರಬೇಕು ಅಂತ UGC ಹೇಳಿದೆ. ಆದರೆ ಈ ಒಂದು ವಿಷಯ ದೇಶಾದ್ಯಂತ ಕಾಂಟ್ರವರ್ಸಿಗೆ ಕಾರಣ ಆಗ್ತಾ ಇದೆ. UGC ಹೇಳ್ತಾ ಇದೆ, ಜಾತಿ ಆಧಾರಿತ ತಾರತಮ್ಯಗಳನ್ನು ವಿಶ್ವವಿದ್ಯಾಲಯಗಳಲ್ಲಿ ತಡೆಯುವ ಉದ್ದೇಶದಿಂದ ಈ ಹೊಸ ನಿಯಮಗಳನ್ನು ತರಲಾಗಿದೆ ಅಂತ. ಆದರೆ ನಾನು ಈ ಹೊಸ ನಿಯಮಗಳನ್ನು ಓದಿದ ತಕ್ಷಣ ನನಗನ್ಸಿದ್ದು, ಈ ಒಂದು ಹೊಸ ನಿಯಮಗಳನ್ನು ಈ ದೇಶದೊಳಗೆ ತಾರತಮ್ಯಗಳನ್ನು ತರಲಿಕ್ಕೆ ಅಂದರೆ ಸ್ಟಾಪ್ ಮಾಡಲಿಕ್ಕೆ ತಂದಿಲ್ಲ. ಆದರೆ ಅವತ್ತು 19ನೇ ಶತಮಾನದೊಳಗೆ ಬ್ರಿಟಿಷರು ಭಾರತಕ್ಕೆ ಬಂದರು. ಧರ್ಮದ ಆಧಾರದ ಮೇಲೆ ಹಿಂದೂ ಮುಸ್ಲಿಂ ಅನ್ನುವಂಥ ಎರಡು ವಿಷಯಗಳನ್ನು ತೆಗೆದುಕೊಂಡು ಈ ದೇಶವನ್ನು ವಿಭಜನೆ ಮಾಡಿದ್ದನ್ನು ಕಾಣ್ತೀವಿ. ಆದರೆ ಇವತ್ತಿನ ಒಂದು ಸಮಯದೊಳಗೆ ನಮ್ಮ ಒಂದು ಕೇಂದ್ರ ರಾಜಕಾರಣ ಆಗಿರ್ಬೋದು, ರಾಜ್ಯದೊಳಗಿನ ರಾಜಕಾರಣ ಆಗಿರ್ಬೋದು, ದೇಶವನ್ನ ಜಾತಿ ಆಧಾರದ ಮೇಲೆ ವಿಭಜನೆ ಮಾಡ್ತಾ ಇದ್ದಾರೆ ಅನ್ನುವಂಥ ಕೋಲಾಹಲಕಾರಿಯಾದಂಥ ವಿಷಯ ಇಡೀ ಒಂದು ವಿದ್ಯಾರ್ಥಿ ವರ್ಗಕ್ಕೆ ಒಂದು ಶಾಕಿಂಗ್ ಆಗಿದೆ. ಇದರ ಬಗ್ಗೆ ದೇಶಾದ್ಯಂತ ಸಿಕ್ಕಾಪಟ್ಟೆ ಚರ್ಚೆಗಳು ನಡೀತಿದ್ದಾವೆ. ಹಾಗಾದ್ರೆ ಬನ್ನಿ, ಏನಿದು ಹೊಸ ನಿಯಮ, ಯಾಕೆ ಇಷ್ಟೊಂದು ವಿದ್ಯಾರ್ಥಿ ವರ್ಗಕ್ಕೆ ಯೂನಿವರ್ಸಿಟಿ ಒಳಗೆ ಓದ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಇಷ್ಟೊಂದು ಕನ್ಸರ್ನ್ಗೆ ಕಾರಣ ಆಗ್ತಾ ಇರೋದು ಏನು ಅನ್ನೋದನ್ನ ನಾವು ನೋಡೋಣ. UGC 2026 ಈಕ್ವಿಟಿ ರೆಗ್ಯುಲೇಷನ್ಸ್ ಅಂತ ಕರೀತಾರೆ. ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ, ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ಸ್ಗಳಲ್ಲಿ ಜಾತಿ ಆಧಾರಿತ ಭೇದ ಭಾವಗಳನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲಿಕ್ಕೆ ಕಾನೂನುಬದ್ಧವಾಗಿ ಜಾರಿಗೆ ಬಂದಿರುವ ಹೊಸ ನಿಯಮಗಳನ್ನ ಜಾರಿಗೆ ತರಬೇಕು ಅನ್ನೋದು ಈವನ್ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. ನಿಮ್ಗೆಲ್ಲ ಗೊತ್ತಿದೆ, ಕಾಲೇಜ್ ಒಳಗಾಗಿರ್ಬೋದು ಅಂಡ್ ಯೂನಿವರ್ಸಿಟಿ ಒಳಗಾಗಿರ್ಬೋದು, ರೋಹಿತ್ ಮೆಮುಲ್ ಅನ್ನುವಂಥ ಒಬ್ಬ ವಿದ್ಯಾರ್ಥಿಯ ಒಂದು ಕೊಲೆ ಆದ ಮೇಲೆ ನಿಜವಾಗ್ಲೂ ಯೂನಿವರ್ಸಿಟಿಗಳಲ್ಲಿ ಈ ಹೊಸ ನಿಯಮಗಳನ್ನು ಜಾರಿಗೆ ತರಲಾಗಿದೆ. ಜಾತಿ ಆಧಾರಿತ ಒಂದು ನಿಂದನೆ ಮಾಡೋದಾಗ್ಲಿ, ಮಾತನಾಡೋದಾಗ್ಲಿ ಅದನ್ನ ಸ್ಟಾಪ್ ಮಾಡಲಾಗಿದೆ. ಇಲ್ಲಿವರೆಗೂ ಬರೀ ಜಸ್ಟ್ ನಿಯಮ ಆಗಿತ್ತು ಗೈಸ್. ಇಲ್ಲಿವರೆಗೂ SC ST ಶೆಡ್ಯೂಲ್ಡ್ ಕಾಸ್ಟ್ ಅಂಡ್ ಶೆಡ್ಯೂಲ್ಡ್ ಟ್ರೈಬ್ ವಿದ್ಯಾರ್ಥಿಗಳಿಗೆ ಅವ್ರ ಜಾತಿಯನ್ನ ತೆಗೆದುಕೊಂಡು ಮಾತನಾಡೋದಾಗ್ಲಿ, ಬೈಯೋದಾಗ್ಲಿ, ಅವ್ರನ್ನ ನಿಂದಿಸೋದಾಗ್ಲಿ ಇದು ತಪ್ಪು ಅಂತ ಹೇಳಲಾಗ್ತಿತ್ತು. ಆದ್ರೆ ಇವತ್ತೈತ್ಲಾ ಕೇಂದ್ರ ಸರ್ಕಾರ ಏನ್ ಮಾಡಿದೆ ಅಂದ್ರೆ SC ST ಅದರ ಜೊತೆಗೆ OBC ಅನ್ನು ಕೂಡ ಸೇರಿಸಿಕೊಂಡಿದೆ. ಮುಂದೆ ಬರುವಂತ ಚುನಾವಣೆಗೆ ಈಗಿನಿಂದಾನೇ ಈ ವಿದ್ಯಾರ್ಥಿ ಸಮೂಹದಿಂದಾನೇ ಪ್ರಾರಂಭ ಮಾಡ್ತಿದ್ದಾರೆ. ಅಂಡ್ ಎಷ್ಟೆಲ್ಲ ಈ ದೇಶವನ್ನು ವಿಭಜನೆ ಮಾಡಲಿಕ್ಕೆ ರೆಡಿ ಆಗಿದ್ದಾರೆ. 2012ರಿಂದ UGC ಆಂಟಿ ಡಿಸ್ಕ್ರಿಮಿನೇಷರಿ ಫ್ರೇಮ್ವರ್ಕ್ ಅನ್ನೋದು ಚಾಲ್ತಿಯಲ್ಲಿತ್ತು. ಅದನ್ನ ಈಗ ಬದಲಾವಣೆ ಮಾಡಿದೆ. ಅಂಡ್ ಶಿಕ್ಷೆಯೊಂದಿಗೆ ಜಾರಿಗೊಳ್ಳುತ್ತಿರುವಂಥ ಕಡ್ಡಾಯ ಕಾನೂನಿನ ನಿಯಮಗಳನ್ನ ಸರಳ ಮಾಡಲಾಗಿದೆ. 2012ರ ನಿಯಮಗಳು ನೈತಿಕ ಸಲಹೆಯನ್ನು ನೀಡುತ್ತಿದ್ದು. ಅಂದ್ರೆ ಯಾರಾದರೂ ಒಬ್ಬ ವಿದ್ಯಾರ್ಥಿ ಇನ್ನೊಬ್ಬರಿಗೆ ಜಾತಿ ಆಧಾರದ ಮೇಲೆ ಏನಾದರೂ ನಿಂದನೆ ಮಾಡಿದ್ರೆ ಅದನ್ನ ನೈತಿಕತೆ ಆಧಾರದ ಮೇಲೆ ಈ ತರ ಮಾಡೋ ತಪ್ಪು, ಅವ್ರನ್ನ ಕೌನ್ಸಿಲಿಂಗ್ ಮಾಡಿ ಅವರಿಗೆ ಬುದ್ಧಿ ಹೇಳಲಾಗ್ತಾ ಇತ್ತು. ಆದ್ರೆ ಈಗ UGC ಹೇಳ್ತಾ ಇದೆ ಅವ್ರನ್ನ ಜೈಲಿಗೆ ಹಾಕಬೇಕು, ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ. ದಟ್ ಈಸ್ ವೆರಿ ವೆರಿ ಡೇಂಜರಸ್. ನೈತಿಕತೆ ಆಧಾರದ ಮೇಲೆ ಬುದ್ಧಿ ಹೇಳೋದು ಬೇರೆ ಅಂಡ್ ಅವ್ರನ್ನ ಜೈಲಿಗೆ ಹಾಕ್ಸೋದು ಬೇರೆ. 2026 ನಿಯಮಗಳು ಕಾನೂನಿನ ಬಲವನ್ನ ಹೊಂದಿ ನಿಯಂತ್ರಣ ತರಬೇಕು ಅಂತ ಇಲ್ಲಿ ಹೇಳ್ತಿದ್ದಾರೆ ಗೈಸ್. ಆಕ್ಚುಲಿ ಶಿಕ್ಷಣ ಅನ್ನೋದು ಮನುಷ್ಯನ ಮೈಂಡ್ ಅನ್ನ ಲಿಬರೇಟ್ ಮಾಡಬೇಕು. ಜಾತಿ, ಮತ, ಲಿಂಗ ಇವುಗಳನ್ನ ಬೆಳೆದು ನಿಲ್ಲುವಂತ ಮನಸ್ಥಿತಿಯನ್ನ ಯಾವ ಶಿಕ್ಷಣ ಬೆಳೆಸೋದಿಲ್ಲ ಅದು ಶಿಕ್ಷಣನೇ ಅಲ್ಲ. ಆದ್ರೆ ಇವತ್ತು ಆ ಶಿಕ್ಷಣಕ್ಕೆ ಬೇಕಾದಂತ ನಿಯಮಗಳನ್ನ ಮಾಡುವವರೇ ತಪ್ಪು ಮಾಡ್ತಿರ್ಬೇಕಾದ್ರೆ ಆ ಯೂನಿವರ್ಸಿಟಿಗಳಲ್ಲಿ ಕಲಿತಾ ಇರುವಂತ ವಿದ್ಯಾರ್ಥಿಗಳಿಂದ ಏನು ನೈತಿಕ ಸಲಹೆ ಆಗಲಿ, ಏನು ನೈತಿಕತೆಯನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ ಗೈಸ್? ಐ ವಾಂಟ್ ಒಪಿನಿಯನ್ ಫ್ರಮ್ ಯು. ನೋಡಿ, ಈ ತರ ಒಂದು ಕಡೆಯಿಂದ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಅಟ್ರಾಸಿಟೀಸ್ ಆಕ್ಟ್ ಅನ್ನ ಬಹಳ ಕಡೆ ಮಿಸ್ಯೂಸ್ ಮಾಡ್ಕೊಳ್ಳಲಾಗಿದೆ. ಸೊ ಯಾವುದೇ ಬಲವಾದಂತ ಸಾಕ್ಷಿ ಇಲ್ಲದೆ ಅಟ್ರಾಸಿಟಿ ಕೇಸ್ ಅನ್ನ ಹಾಕಂಗಿಲ್ಲ ಅಂತ ಮೊನ್ನೆ ತಾನೇ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಟ್ಟಿದೆ. ಈಗ ನೋಡಿದ್ರೆ ಕೇಂದ್ರ ಸರ್ಕಾರ ಹೇಳತೈತಿ ಯಾವುದೇ ಒಬ್ಬ ವಿದ್ಯಾರ್ಥಿ ಕಾಲೇಜುಗಳಲ್ಲಿ, ಡಿಗ್ರಿ ಕಾಲೇಜ್ ಆಗಿರ್ಬೋದು, PU ಕಾಲೇಜ್ ಆಗಿರ್ಬೋದು, ಯೂನಿವರ್ಸಿಟಿಗಳಾಗಿರ್ಬೋದು, ಜಾತಿ ಆಧಾರದ ಮೇಲೆ ನಿಂದನೆ ಮಾಡಿದಕ್ಕೆ ಕಾನೂನನ್ನ ತರಬೇಕು. ಮತ್ತೆ ಆ ವಯಸ್ಸಿನೊಳಗೆ
ವಿದ್ಯಾರ್ಥಿಯನ್ನ ಒಯ್ದು ಜಾತಿ ಆಧಾರಿತ ನಿಂದನೇನು ಏನೋ ಅಂತ ಹೇಳಿ ಯಾವುದೇ ಎವಿಡೆನ್ಸ್ ಇಲ್ಲದೆ ಜೈಲಿಗೆ ಹಾಕಿದ್ರೆ ಅಂಥ ಒಂದು ಎನ್ವೈರ್ಮೆಂಟ್ ಒಳಗೆ ಬಾಳಿ ಬದುಕುವಂಥ ವಿದ್ಯಾರ್ಥಿಗಳ ಭವಿಷ್ಯ ಏನಾಗಬಾರ್ದು. ಆ್ಯಂಡ್ ಈ ದೇಶದೊಳಗೆ ಜಾತಿ ಅಂತ ಹೊಡೆದಾಡಿ ಸಾಯ್ಲಿ ಅಂತ ಸರ್ಕಾರ ಇಷ್ಟಪಡ್ತಿದೆಯೋ ಅಥವಾ ಎಲ್ಲರೂ ಒಂದಾಗಿ ಬಾಳ್ಲಿ ಅಂತ ಇಷ್ಟಪಡ್ತಿದೆಯೋ, ಮೀಸಲಾತಿಯನ್ನು ಕೊಡ್ತಾ ಇರೋದು ಕೂಡ ಡಿಸ್ಕ್ರಿಮಿನೇಷನ್ಗೆ ಕಾರಣ ಆಗ್ತಾ ಇದೆ. ಎಲ್ಲಿವರೆಗೂ ಒಬ್ಬ ವಿದ್ಯಾರ್ಥಿ ಮೀಸಲಾತಿಯನ್ನು ಕ್ಲೇಮ್ ಮಾಡೋದಿಲ್ಲೋ ಅಲ್ಲಿವರೆಗೂ ಆ ವಿದ್ಯಾರ್ಥಿ ಯಾವ ಜಾತಿಯವರು ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಆ್ಯಂಡ್ ಇಷ್ಟೆಲ್ಲ ಮೀಸಲಾತಿ ಆಮೇಲೆ ತುಳಿತಕ್ಕೆ ಒಳಗಾದವರು ಅನ್ನುವಂತಹ ಒಂದು ಆರ್ಗ್ಯುಮೆಂಟ್ಸ್ ಬಂದಾಗ, ನಾನು ಹೇಳ್ತಾ ಇರೋದು ಇದರ ಅಪೋಸಿಟ್ ಸೈಡ್ ಆರ್ಗ್ಯುಮೆಂಟ್, ನಿಮಗೆ ಏನಿದೆಯೋ ಆ ವಿಷಯವನ್ನು ತಿಳಿಸೋದಷ್ಟೇ. ಸೊ ನಾನು ಇಲ್ಲಿ ಯಾರಿಗೂ ಪರವಾಗಿಲ್ಲ ವಿರೋಧವಾಗಿಲ್ಲ, ಪ್ಲೀಸ್ ರಿಮೆಂಬರ್ ದಿಸ್. ಸೊ ಇಲ್ಲಿ ಏನು ಹೇಳಲಾಗುತ್ತೆ ಅಂದರೆ, ನೂರಾರು ವರ್ಷದಿಂದ ತುಳಿತಕ್ಕೆ ಒಳಗಾಗಿದ್ದಾರೆ ಅಂತ ಹೇಳುವಂಥ ಒಂದು ವಿಷಯಕ್ಕಾಗಿ ಅದಕ್ಕೆ ಮೀಸಲಾತಿನೂ ಬೇಕು, ಅದಕ್ಕೆ ಇಂಥ ನಿಯಮಗಳು ಬೇಕು ಅಂತ ಯಾರು ಹೇಳ್ತಾರೋ, ಯಾರು ತುಳಿತಕ್ಕೆ ಒಳಗಾಗಿದ್ದಾರೋ ಅವರು ಸತ್ತು ಹೋಗಿದ್ದಾರೆ, ಯಾರು ಅವರನ್ನ ತುಳಿದಿದ್ರೋ ಅವರು ಸತ್ತು ಹೋಗಿದ್ದಾರೆ. ಸೊ ಈಗ ಹಿಸಾಬ್ ಬರಬರಿಯಾಗಿದೆ. ಈಗ ಯಾಕೆ ಮೀಸಲಾತಿನ ಮುಂದುವರಿಸಬೇಕು, ಈಗ ಯಾಕೆ ಇಂಥ ನಿಯಮಗಳನ್ನ ತರಬೇಕು? ಆ್ಯಂಡ್ ಇದನ್ನ ಎಷ್ಟು ಮಿಸ್ಯೂಸ್ ಮಾಡ್ಕೋಬಹುದು ಅಂದರೆ, ನೋಡಿ, ಹೊಸ ನಿಯಮಗಳನ್ನ ಯಾಕೆ ಅಗತ್ಯ ಆಗಿತ್ತು ಅಂತ ನಾವು ನೋಡೋದಾದ್ರೆ, ಭಾರತ ಸಂವಿಧಾನದಲ್ಲಿ ಆರ್ಟಿಕಲ್ 14 ಸಮಾನತೆಯನ್ನ ಕುರಿತು ಹೇಳುತ್ತೆ, ಆರ್ಟಿಕಲ್ 15 ಭೇದ ಭಾವ ನಿಷೇಧ ಮಾಡೋದನ್ನು ಕುರಿತು ಹೇಳುತ್ತೆ, ಆರ್ಟಿಕಲ್ 17 ಅಸ್ಪೃಶ್ಯತೆ ನಿಷೇಧವನ್ನ ಹೇಳುತ್ತೆ. ಆದ್ದರಿಂದ ಹೊಸ ನಿಯಮಗಳನ್ನ ತರಬೇಕಾಗಿತ್ತು, ಫಂಡಮೆಂಟಲ್ ರೈಟೇ ಹೇಳುತ್ತೆ ಅಂತ UGC ಹೇಳ್ತಾ ಇದೆ. ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಜಾತಿ ಆಧಾರಿತ ಸಮಸ್ಯೆಗಳು ಮುಂದುವರಿದಿದ್ದು, ಉದಾಹರಣೆಗೆ SC ST OBC ವಿದ್ಯಾರ್ಥಿಗಳು ಸಾಮಾಜಿಕ ಪ್ರತ್ಯೇಕತೆಗೆ ಕಾರಣ ಆಗ್ತಿದ್ದಾವೆ. ಗ್ರೇಡಿಂಗ್ ಕೊಡೋದ್ರೊಳಗಾಗಿರ್ಬೋದು, ಇಂಟರ್ನಲ್ ಮಾರ್ಕ್ಸ್ ಕೊಡೋದಾಗಿರ್ಬೋದು, ಮೌಲ್ಯಮಾಪನದಲ್ಲಿ ಪಕ್ಷಪಾತ ಮಾಡ್ತಾ ಇರೋದಾಗಿರ್ಬೋದು. ನಾನು ಇವು ಯಾವು ಕೂಡ ಆಗ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ. ಎಸ್, ಆಗಿರ್ಬೋದು, ಕೆಲವೊಂದು ವಿಷಯಗಳಲ್ಲಿ ಆಗಿರ್ಬೋದು. ಯಾರು ಆ ಥರ ಮಾಡ್ತಾರೋ ಅವ್ರಿಗೆ ಮಾತ್ರ ಪರ್ಟಿಕ್ಯುಲರ್ ಆಗಿ ಶಿಕ್ಷೆಯನ್ನ ಕೊಡ್ಲಿ. ಹಾಸ್ಟೆಲ್ ಮತ್ತು ವಸತಿ ವಸತಿಯಲ್ಲಿ ತಾರತಮ್ಯ ಅಂದ್ರೆ, ಇವತ್ತು ಬಹಳಷ್ಟು ಜನ ಇದು OBC ಅವ್ರ ಹಾಸ್ಟೆಲ್ಲು, ಇದು SC ಹಾಸ್ಟೆಲ್ಲು, ಇದು ST ಸ್ಟೂಡೆಂಟ್ ಹಾಸ್ಟೆಲ್ಲು ಅಂತ ಹೇಳಿ ಈ ತರ ಬೇರೆ ಬೇರೆ ಹಾಸ್ಟೆಲ್ಗಳನ್ನ ಕ್ರಿಯೇಟ್ ಮಾಡಕತ್ರ. ಅಂದ್ರೆ ಒಂದೇ ದೇಶದಾಗ ಇವರೊಂದ್ ಜನಾಂಗ ಅನ್ನೋ ಹಾಗೆ ಇವರೇ ಕ್ರಿಯೇಟ್ ಮಾಡ್ದಂಗಿದೆ. ಅಂಡ್ ಸರ್ಕಾರನೇ ಕೂತ್ ಕ್ರಿಯೇಟ್ ಮಾಡ್ದಂಗಿದೆ. ವೈ? ಶಾಲಾ ಹಂತದೊಳಗೆ ಎಲ್ಲಾ ಮಕ್ಕಳು ಒಂದಾಗಿ ಅಣ್ಣ ತಮ್ಮಂದಿರದರ. ನೋಡಿ, ನಮ್ಮ ದೇಶಕ್ಕೆ ಹೇಳ್ತೇವೆ ಮತ್ತು ಅತಿಥಿ ದೇವೋಭವ, ಆಮೇಲೆ ಏನೇನೋ ದೊಡ್ಡ ದೊಡ್ಡ ಮಾತುಗಳನ್ನೆಲ್ಲ ಹೇಳ್ತೀವಿ. ಓಕೆ, ವಸುಧೈವ ಕುಟುಂಬಕಂ, ಇದೇ ವಸುಧೈವ ಕುಟುಂಬಂ ನಮ್ಮ ಸರ್ಕಾರನೇ ಕೂತು ತಾರತಮ್ಯನ ಮಾಡ್ತಾ ಇದೆ ಅಂದ್ರೆ ಇನ್ನೇ ಮುಂದೆ ಯಾಕೆ ತಾರತಮ್ಯ ಬರೆಯುವುದಿಲ್ಲ? ಅಂಡ್ ನೀವೆಲ್ಲ ಎಷ್ಟು ಶಾಲಾ ಕಾಲೇಜುಗಳಲ್ಲಿ ಓದಿರಿ, ನಿಮ್ಮ ಶಾಲಾ ಕಾಲೇಜುಗಳಲ್ಲಿ ಎಷ್ಟು ತಾರತಮ್ಯಗಳನ್ನ ನಿಮ್ಮ ಜೊತೆಗೆ ಮಾಡಿದ್ದಾರೆ ನೀವೇ ಹೇಳಿ ನೋಡೋಣ. ಯಾರೋ ಒಬ್ಬರು ಮಾಡಿದ್ದನ್ನ ಜೀವನ ಪೂರ್ತಿ ಹೇಳ್ಕೊಂಡ್ಕೊಂಡಿರೋದಲ್ಲ. ಅಂಡ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಹೌ ಯು ಬಿಹೇವ್ ಇಟ್. ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಜೊತೆಗೆ ಏನಾಗಿದೆಯೋ ಅದು ಈ ದೇಶದೊಳಗೆ, ಈ ಜಗತ್ತಿನೊಳಗೆ ಯಾರ ಜೊತೆನೂ ಆಗಕ್ಕೆ ಸಾಧ್ಯನೇ ಇಲ್ಲ. ಆದರೂ ಕೂಡ ಛಲ ಬಿಡದ ಅವ್ರು ಏನ್ ಮಾಡಿದ್ದಾರೆ, ಯಾವ ತರದ ಬದಲಾವಣೆಗೆ ಅವರು ಕಾರಣ ಆಗಿದ್ದಾರೆ, ಅದನ್ನು ಯಾವ ತರ ಸ್ವೀಕರಿಸಿದ್ದಾರೆ, ಯಾರು ಕೂಡ ಇದ್ರ ಬಗ್ಗೆ ಓದೋದಿಲ್ಲ. ಈವನ್ ಕೆಲವೊಂದಿಷ್ಟು ಜನ ಮೆಂಟರ್ಶಿಪ್ ಮಾರ್ಗದರ್ಶನ ಕೊಡ್ಲಿಕ್ಕೂ ಕೂಡ ಹಿಂಜರಿತಾರೆ. ಸಂಶೋಧನೆಗೆ ಅವಕಾಶಗಳನ್ನ ನಿರಾಕರಿಸಲಾಗುತ್ತೆ. ಇಲ್ಲಿ ಏನ್ ಹೇಳಲಾಗುತ್ತೆ ಅಂದ್ರೆ, ಇವತ್ತು ಮೀಸಲಾತಿ ಅಂತ ಹೇಳ್ತಾರೆ. ಹಂಗಂದ್ರೆ ಮೀಸಲಾತಿ ಆಧಾರದ ಮೇಲೆ ಯಾರು ಆಯ್ಕೆ ಆಗಿದಾರೋ ಅವ್ರ ಹತ್ರನೇ ಹೋಗಿ ಶಿಕ್ಷಣ ತಗೊಳ್ಳಿ, ಅವ್ರ ಹತ್ರನೇ ಹೋಗಿ ನೀವು ಮೆಡಿಕಲ್ ಕಲೀರಿ, ಅವ್ರ ಹತ್ರನೇ ಹೋಗಿ ಆಡಳಿತವನ್ನ ತಗೊಳ್ಳಿ ಅನ್ನುವಂತ ಈ ಲೆವೆಲ್ಗೆ ಡಿಸ್ಕ್ರಿಮಿನೇಷನ್ ನಮ್ಮ ದೇಶದೊಳಗೆ ಆಗ್ತಾ ಇದೆ. ಇದರಿಂದ ಬಹಳಷ್ಟು ಜನ ದೇಶ ಬಿಟ್ಟು ಹೋಗ್ತಾ ಇದ್ದಾರೆ ಗೈಸ್. ಅವತ್ತು ಬ್ರಿಟಿಷರು ಬಂದು ನಮ್ಮ ಸಂಪತ್ತನ್ನು ಕೊಳ್ಳೆ ಹೊಡೆದ್ರು. ಇವತ್ತು ಈ ಜಾತಿ ಆಧಾರಿತ ಒಂದು ಡಿಸ್ಕ್ರಿಮಿನೇಷನ್ ಇಂದಾಗಿ ಡೆಫಿನೆಟ್ಲಿ ನಮ್ಮ ದೇಶ ಬ್ರೇನ್ ಡ್ರೈನ್ಗೆ ಕಾರಣ ಆಗ್ತಿದೆ. ಆ್ಯಂಡ್ ಸಬೆಟಲ್, ಔಪಚಾರಿಕ ಮತ್ತು ವ್ಯವಸ್ಥಾತ್ಮಕ ಸಿಸ್ಟಮೆಟಿಕ್ ಆಗಿ ಹಳಿ ನಿಯಮಗಳನ್ನು ತೆಗೆದುಹಾಕಿ ಹೊಸ ನಿಯಮಗಳನ್ನು, ಅಂದರೆ ಇಲ್ಲಿ ಹೇಳಲಾಗುತ್ತೆ ಫೇಲ್ಯೂರ್ ಆಫ್ 2012 ಫ್ರೇಮ್ವರ್ಕ್, ಹಳೆಯ ವ್ಯವಸ್ಥೆ ಪ್ರಮುಖವಾಗಿ ಫೇಲ್ ಆಗಿದೆ. ಸ್ಪಷ್ಟವಾದ ಶಿಕ್ಷೆಗಳ ಕೊರತೆ ಐತಂತೆ. ಸ್ಟೂಡೆಂಟ್ ಇರುವಾಗ ಅಂಥ ಶಿಕ್ಷೆಗಳನ್ನು ನೀವು ಕೊಟ್ಟರೆ, ಶಿಕ್ಷಣ ಸಂಸ್ಥೆಗಳಲ್ಲೇ ಇಂಥವ್ರನ್ನ ಕ್ರಿಮಿನಲ್ ಅಂತ ಹೇಳಿಬಿಟ್ರೆ, ಮುಂದೆ ಹೋಗಿ ಅವರು ಕ್ರಿಮಿನಲ್ ಆಗದೆ ಮತ್ತೇನಾಗ್ತಾರೆ, ಆ ವಯಸ್ಸಿನೊಳಗೆ ಅವ್ರು ಜೈಲೊಳಗಿದ್ರೆ ಏನಾಗಬಾರ್ದು. ಈಕ್ವಿಟಿ ಆ್ಯಂಡ್ ಡಿಸ್ಕ್ರಿಮಿನೇಷನ್ಗೆ ಸ್ಪಷ್ಟವಾದ ವ್ಯಾಖ್ಯಾನ ಅಂತ ಇರಲಿಲ್ಲ, ಈಗ ವ್ಯಾಖ್ಯಾನವನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ. ಇನ್ನು ಮುಂದೆ 2026ರ ನಿಯಮದ ಪ್ರಕಾರ ಕೋರ್ ಅಬ್ಜೆಕ್ಟಿವ್ ಏನಂದರೆ, ಈ ಹೊಸ ನಿಯಮಗಳು ಹೇಳ್ತವೆ
ಪ್ರಿವೆನ್ಷನ್, ತಡೆಗಟ್ಟುವುದು, ಯಾರು ಭೇದ ಭಾವ ಮಾಡುವುದನ್ನು ತಡೆಗಟ್ಟುವುದು, ಮುಂಚಿತವಾಗೇ ತಡೆಯುವುದು. ಅರೆ ನೀವೇ ಹೇಳ್ತಿದ್ದೀರಾ ಇವರು ಈ ಜಾತಿಯವರು, ಇವು ಈ ಕಾಸ್ಟ್ ಅವರು, ಇವ್ರ ವಿರುದ್ಧ ಶಿಕ್ಷೆ ಇಷ್ಟ ಆಗುತ್ತೆ, ಈ ತರ ತಪ್ಪು ಮಾಡಿದ್ರೆ ಹಿಂಗಾಗುತ್ತೆ ಅಂತ ನೀವೇ ಕೂತು ಹೇಳ್ತಿರುವಾಗ ಹೌ ಟು ಪ್ರಿವೆಂಟ್? ಓಕೆ, ಪ್ರಿವೆಂಟ್ ಅಂದ್ರೆ ಮನೆಯೊಳಗೆ ಈ ಜಾತಿಯವರಿಗೆ ಏನು ಅನ್ಬೇಡ, ಈ ಜಾತಿಯವರಿಗೆ ನೋಡಿ SC ST OBC ಆ್ಯಂಡ್ ದಿವ್ಯಾಂಗ್, ಓಕೆ, ಈ ಜನರಿಗೆ ಏನೂ ಅನ್ಬೇಡ. ಇವ್ರು ಯಾರ್ಯಾರಿದ್ದಾರೆ ನಿಮ್ಮ ಕ್ಲಾಸ್ ಒಳಗೆ ಅವ್ರ ಜೊತೆ ಕೇರ್ಫುಲ್ ಆಗಿರುವಂಥ ಮನೆಯೊಳಗೆ ಮಕ್ಕಳಿಗೆ ಹೇಳಿ ಕಳಿಸಿದ್ರೆ ಆ್ಯಂಡ್ ಡೆಫಿನೆಟ್ಲಿ ಆ ಸಣ್ಣ ವಯಸ್ಸಿನೊಳಗೆ ಇಂಥ ಒಂದು ವಿಷ ಬೀಜ ಬಿತ್ತೋದು ಎಷ್ಟರ ಮಟ್ಟಿಗೆ ಸರಿ ಗೈಸ್. ಆ್ಯಂಡ್ ಇವರು ಎಲ್ಲರೂ ಕೂಡ ನಿಮ್ಮ ಬ್ರದರ್ಸ್ ಇದ್ದಂಗೆನೆ. ನೀನು ಹೇಗೆ ಜನರಲ್ ಕ್ಯಾಟಗರಿ ಒಳಗೆ ಹುಟ್ಟಿದೆಯಾ ಹಾಗೆ ಬೇರೆ ಬೇರೆ ನಮ್ಮ ಸಮಾಜದೊಳಗೆ ಈ ಒಂದು ವ್ಯವಸ್ಥೆ ಇದೆ. ಸೊ ಆದರೆ ನಾವೆಲ್ಲರೂ ಒಂದೇನೆ, ಒಂದಾಗಿರೋಣ ಅಂತ ಮನೆಯೊಳಗೆ ಕಲಿಸಿ, ಹಿಂಗೆ ಕಳಿಸಿ ಶಾಲೆಗೆ, ಕಾಲೇಜ್ಗೆ, ಯೂನಿವರ್ಸಿಟಿಗೆ ಕಳಿಸ್ಬೇಕು. ಅಥವಾ ಇಂಥವ್ರ ಜೊತೆ ಕೇರ್ಫುಲ್ ಆಗಿರ್ರಿ, ಅವ್ರು ಏನು ಬೇಕಾದು ಮಾಡ್ಬೋದು, ನಿಮ್ಮ ಮೇಲೆ ಕೇಸ್ ಹಾಕ್ಬೋದು ಅಂತ ಕಳಿಸ್ಬೇಕು. ನೀವೇ ಹೇಳಿ ನೋಡೋಣ, ಯಾವ ಆಧಾರದ ಮೇಲೆ UGC ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು ಈ ನಿಯಮಗಳನ್ನ ಮಾಡ್ತಾ ಇದೆ. ಆ್ಯಂಡ್ ಪ್ರೊಟೆಕ್ಷನ್ ನೀವೇ ಹೇಳಿರಿ, ಅವರು ಬೇರೆ ಜಾತಿಯವರು, ಅವ್ರಿಗೆ ಪ್ರೊಟೆಕ್ಷನ್ ಇದೆ ಅಂತ. ಆ್ಯಂಡ್ ಪ್ರೊಟೆಕ್ಷನ್ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಚೆಕ್ ಮಾಡುವಂಥ ಭಾಳ ಜನ ಇದ್ದಾರೆ. ಓಕೆ, ಪೀಡಿತ ವಿದ್ಯಾರ್ಥಿಗಳಿಗೆ ಗೌರವ ಆಗಿರ್ಬೋದು, ಭದ್ರತೆ ಆಗಿರ್ಬೋದು, ಮಾನಸಿಕ ಸಾಮಾಜಿಕ ಬೆಂಬಲ ಆಗಿರ್ಬೋದು ಹೇಳ್ತಾರೆ, ನಿಯಮಗಳನ್ನ ಮಾಡ್ತಾರೆ, ಯಾರೂ ಕೂಡ ಕೊಡೋದಿಲ್ಲ. ಆ್ಯಂಡ್ ಜವಾಬ್ದಾರಿಯುತ ಸಂಸ್ಥೆಗಳು, ಆಡಳಿತ ಇದಕ್ಕೆ ಜವಾಬ್ದಾರಿಯುತ ಆಗಿರಬೇಕು ಮತ್ತು ಸಪ್ರೇಟ್ ಕಮಿಟಿ ಮಾಡಬೇಕಂತ. ಓಕೆ, ಇದು ಈ ನಿಯಮಗಳನ್ನು ಜಾರಿಗೆ ತರಲಿಕ್ಕೆ ಒಂದು ಜವಾಬ್ದಾರಿಯುತ ಕಮಿಟಿಯನ್ನು ಮಾಡಬೇಕಂತ. ಓಕೆ, ಆ್ಯಂಡ್ ನೀವು ವಿಚಾರ ಮಾಡ್ರಿ, ಎಲ್ಲ ಕೇಂದ್ರೀಯ ವಿಶ್ವವಿದ್ಯಾಲಯಗಳು, ರಾಜ್ಯ ವಿಶ್ವವಿದ್ಯಾಲಯಗಳು, ಖಾಸಗಿ ವಿಶ್ವವಿದ್ಯಾಲಯಗಳು, ಡೀಮ್ ಯೂನಿವರ್ಸಿಟಿಗಳು, ಸರ್ಕಾರಿ ಹಾಗೂ ಖಾಸಗಿ ಕಾಲೇಜುಗಳಲ್ಲಿ UGC ಮಾನ್ಯ ಪಡೆದ ಎಲ್ಲ ಸಂಸ್ಥೆಗಳಲ್ಲಿ ಈ ನಿಯಮಗಳು ಏನಾಗ್ತವೆ, ಜಾರಿಗೆ ಬರ್ತಿದ್ದಾವಂತೆ. ಆ್ಯಂಡ್ ಈ ನಿಯಮದ ಅಡಿಯಲ್ಲಿ ಭೇದ ಭಾವ ಅಂತ ಕಂಡು ಬಂದಾಗ, ಭೇದ ಭಾವ ಯಾವ ಥರ, ಜಾತಿ ಆಧಾರದಲ್ಲಿ ವಿಭಿನ್ನ ವರ್ತನೆ, ಸಾಮಾಜಿಕ ಅವಮಾನ ಮತ್ತು ತಿರಸ್ಕಾರ, ಅಕಾಡೆಮಿಕ್ ಮೌಲ್ಯಮಾಪನದಲ್ಲಿ ಪಕ್ಷಪಾತ, ಹಾಸ್ಟೆಲ್ನಲ್ಲಿ ಭೇದ ಭಾವ, ಅವಕಾಶಗಳು ಅಥವಾ ಸಂಪನ್ಮೂಲಗಳ ನಿರಾಕರಣೆ, ಶತ್ರುತ್ವ ಪೂರ್ಣ ಅಕಾಡೆಮಿಕ್ ವಾತಾವರಣ ಸೃಷ್ಟಿಸೋದಾಗಿರಬಹುದು. ಆ್ಯಂಡ್ ಸ್ಪಷ್ಟವಾಗಿ ಒಳಗೊಂಡಿರುವಂಥ ಸಮುದಾಯಗಳು ಯಾರ್ಯಾರು ಅಂದರೆ ಪರ್ಟಿಕ್ಯುಲರ್ಲಿ SC ST ಮೊದಲಿನಿಂದನೂ ಇತ್ತು, OBCಯನ್ನು ಆ್ಯಡ್ ಮಾಡಿದ್ದು, ಹೊಸದಾಗಿ ಆ್ಯಡ್ ಮಾಡಿದ್ದು. ಆ್ಯಂಡ್ OBCಗಳನ್ನು ಸ್ಪಷ್ಟವಾಗಿ ಸೇರಿಸಲಾಗಿದ್ದು, ಹಳೆಯ ನಿಯಮಗಳಲ್ಲಿ ಅಸ್ಪಷ್ಟತೆ ಇತ್ತು, ಈಗ ಇದನ್ನು ಸೇರಿಸಿದ್ದಾರೆ. ಇಲ್ಲಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಈಕ್ವಲ್ ಅಪಾರ್ಚುನಿಟಿ ಸೆಂಟರ್ ಅಂತ ಒಂದು ಕಮಿಟಿ ಮಾಡ್ಬೇಕಂತ. ಇಂಥವು ಏನ್ರೆ ಒಂದು ಯಾರಾದ್ರೂ ಜಾತಿನಿಂದನೇ ಮಾಡ್ಯಾರ ಅಂದ್ರೆ 24 hours ಒಳಗೆ ಇದನ್ನ ಎನ್ಕ್ವೈರಿ ಮಾಡಿ ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕಂತ. ಪ್ರತಿಯೊಂದು ಶಿಕ್ಷಣ ಸಂಸ್ಥೆಯಲ್ಲಿ ಇದು ಇರ್ಬೇಕಂತ. ಇದ್ರೊಳಗೆ ಯಾರ್ಯಾರು ಇರಬೇಕು, SC ST ಅಭ್ಯರ್ಥಿ ಆ್ಯಂಡ್ OBC ಅಭ್ಯರ್ಥಿ ಇರ್ಬೇಕಂತ. ಅದ್ರ ಜೊತೆಗೆ ಉಮಣ್ಣು ಮತ್ತು ದಿವ್ಯಾಂಗ ಇವರಿಷ್ಟು ಜನ ಇರ್ಬೇಕಂತ. ವೈ ನಾಟ್ ಜನರಲ್ ಕ್ಯಾಟಗರಿ? ಓಕೆ, ಎಲ್ಲರೂ ಇವರೇ ಆದ್ರಂದ್ರೆ ಜನರಲ್ ಕ್ಯಾಟಗರಿ ವಿದ್ಯಾರ್ಥಿಗಳ ಮೇಲೆ ಬೇಕು ಅಂತಾನೆ ಕೇಸ್ ಹಾಕಿಸ್ಬೋದು, ರಿವೆಂಜ್ ತಗೊಳ್ಳುವಂಥ ಪ್ರಯತ್ನ ನಡೀಬಹುದು. ಆ್ಯಂಡ್ ಒಬ್ರು ಯಾಕೆ ಅಭ್ಯರ್ಥಿಯನ್ನ ಇಲ್ಲಿ ಆ್ಯಡ್ ಮಾಡಿಲ್ಲ, ಪ್ರತಿಯೊಬ್ಬರಿಗೂ ಪ್ರೊಟೆಕ್ಷನ್ ಕೊಡಬೇಕು, ಅವರ ಹಕ್ಕುಗಳನ್ನ ಮಂಡನೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತ ಸಂವಿಧಾನನೇ ಹೇಳಿದೆ. ಇದಕ್ಕೆ ಯಾಕೆ ಸಂವಿಧಾನ ಅಪ್ಲಿಕೇಬಲ್ ಆಗೋದಿಲ್ಲ? ಆ್ಯಂಡ್ ಯಾವ ಆಧಾರದ ಮೇಲೆ ಕೇಂದ್ರ ಸರ್ಕಾರ ಈ ನಿಯಮಗಳನ್ನ ಮಾಡ್ತಾ ಇದೆ ಗೈಸ್? ಡೆಫಿನೆಟ್ಲಿ ಗೈಸ್, ಅವತ್ತು ಬ್ರಿಟಿಷ್ ಬಂದು ಧರ್ಮದ ಆಧಾರದ ಮೇಲೆ ಈ ದೇಶವನ್ನ ವಿಭಜನೆ ಮಾಡಿದ್ದು. ಆದರೆ ಇವತ್ತು ಇದೇ ಸರ್ಕಾರಗಳು ಜಾತಿ ಆಧಾರದ ಮೇಲೆ ಈ ಸಮಾಜವನ್ನು ವಿಭಜನೆ ಮಾಡ್ತಾರೆ ಅನ್ನೋದಕ್ಕೆ ಇದಕ್ಕಿಂತನೂ ಬೆಸ್ಟ್ ಎಕ್ಸಾಂಪಲ್ ಇಲ್ಲ. ಶಿಕ್ಷಣ ಒಂಥರ ನಿಮಗೆ ಬೇರುಗಳಿದ್ದಂಗೆ, ಒಂದು ಗಿಡ ಆಗಲಿಕ್ಕೆ ಬೇರುಗಳಿದ್ದಂಗೆ. ಆ ಬೇರುಗಳೇ ಡೀಲ್ ಆದಾಗ, ಆ ಬೇರುಗಳೇ ಕರೆಕ್ಟಾಗಿ ಇಲ್ಲದೆ ಇರುವಾಗ ಗಿಡ ಹೆಂಗೆ ಬೆಳೆಯುತ್ತೆ? ಆ್ಯಂಡ್ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಕರು ಇಂಥ ಒಂದು ವಿಷಯಗಳನ್ನ ಯಾಕೆ ಓಪನ್ ಆಗಿ ಮಾತಾಡೋದಿಲ್ಲ? ಆ್ಯಂಡ್ ಸಾಮಾಜಿಕ ಮಾಧ್ಯಮಗಳಾದಂಥ ಯೂಟ್ಯೂಬಲ್ಲಿ ಇವನ್ ನಾನು ಇದ್ರ ಬಗ್ಗೆ ಮಾತಾಡಿದಾಗ, ಏನು ನಿಯಮ ಮಾಡಿದ್ದಾರೆ ಅಂತ ಹೇಳಿದಾಗ ಬಹಳಷ್ಟು ಜನ ಏನೇನೋ ಬೈತಾರೆ. ಆ್ಯಂಡ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಗೈಸ್, ನೀವು ಎದಕ್ಕೆ ಬದುಕಬೇಕಂತಿರತ್ತೆ ನನಗೆ ಅರ್ಥ ಆಗ್ತಾ ಇಲ್ಲ. ಎಲ್ಲೂ ಕೂಡ ನೀವು ಕಮೆಂಟ್ ಮಾಡಿರಿ, ಕಮೆಂಟಿಗೆ ಏನೂ ತೊಂದರೆ ಇಲ್ಲ, ಬಟ್ ನಾಗರಿಕರ ಥರ ಕಮೆಂಟ್ ಮಾಡಿರಿ. ನೋಡಿ, ಇಲ್ಲಿ ಏನು ನಿಯಮ ತಂದಿದೆಯೋ ಅದನ್ನು ನಾನು ಹೇಳ್ತಾ ಇದ್ದೀನಿ. ಓಕೆ, ಸೊ ಸಾಮಾಜಿಕ ಮಾನಸಿಕ ಬೆಂಬಲವನ್ನು ಕೊಡಲಿಕ್ಕೆ ಸಮಾನತೆಯ ಕೇಂದ್ರ ಸಂಸ್ಥೆಯಾಗಿ ಕಾಲೇಜುಗಳನ್ನು ನಿರ್ಮಾಣ ಮಾಡಬೇಕು, ಭೇದ ಭಾವಗಳನ್ನು ದೂರ ಮಾಡಬೇಕು. ಆ್ಯಂಡ್ ಈವನ್ ಯಾರು ಆ ಥರ ಡಿಸ್ಕ್ರಿಮಿನೇಷನ್ ಮಾಡ್ತಾರೆ ಅವ್ರನ್ನ ಟ್ರ್ಯಾಕ್ ಮಾಡಬೇಕು, ಜಾಗೃತಿ ಮತ್ತು ಸಂವಿಧಾನಾತ್ಮಕ ಕಾರ್ಯಕ್ರಮಗಳನ್ನ ಮಾಡಬೇಕು. ಈವನ್ ಅಫಿಲಿಯೇಟೆಡ್ ಯೂನಿವರ್ಸಿಟೀಸ್ಗಳಲ್ಲೂ ಕೂಡ ಈ ನಿಯಮಗಳನ್ನ ಜಾರಿಗೆ ತರಬೇಕು. ಆ್ಯಂಡ್ ಫಾರ್ ಆ್ಯಂಡ್ ಅಗೇನ್ಸ್ಟ್ ಆದಂಥ ಒಂದು ಏನು
ವಾದ ವಿವಾದಗಳು ಇದ್ದೇ ಇರ್ತವೆ. ಕ್ಯಾಂಪಸ್ಗಳ ಸಾಮಾಜಿಕವಾಗಿ ತಟಸ್ಥವಾಗ್ತವೆ. ಅಂದ್ರೆ ಹೊಸ ವಿಚಾರನೂ ಬರಬಾರ್ದು, ನೀವು ತಪ್ಪು ಮಾಡಬೇಡ್ರಿ, ಇವ್ರಿಗೇನು ಅನ್ಬೇಡ್ರಿ. ಹೌ ಡೇಂಜರಸ್ ಇಟ್ ಈಸ್. ಓಕೆ, ಆ್ಯಂಡ್ ಎಸ್, ಒಂದು ಪೀಸ್ಫುಲ್ ಆದಂಥ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ಅವಶ್ಯಕ ಅಂತ ಹೇಳ್ತಾರೆ. ವ್ಯವಸ್ಥಾಪಕ ಪರಿಹಾರ ಬೇಕು, ಅಂದರೆ ಸಮಸ್ಯೆಗಳಾದಾಗ ಅದಕ್ಕೆ ಪರಿಹಾರ ಮಾಡಲಿಕ್ಕೆ ಇಂಥ ನಿಯಮಗಳು ಬೇಕಾಗಿತ್ತು ಅಂತ ಹೇಳ್ತಾರೆ. ಜವಾಬ್ದಾರಿತನ ಬಹಳ ಕಾಲದಿಂದ ಅಗತ್ಯವಿತ್ತು ಅಂತ ಹೇಳ್ತಾರೆ. ಆ್ಯಂಡ್ ಇದಕ್ಕೆ ಟೀಕೆ ಮಾಡೋರು ಹಂಗಂದ್ರೆ ನೋಡ್ರಿ ಗೈಸ್, ಈಗ ಯಾರೋ ಒಬ್ಬ ವಿದ್ಯಾರ್ಥಿ ಎ ಅನ್ನುವನು SC ಅಥವಾ ST ಅಥವಾ OBC ಈ ಕ್ಯಾಟಗರಿಗೆ ಬಿಲಾಂಗ್ ಆಗಿದ್ದಾನೆ ಅಂತ ತಿಳ್ಕೊಡ್ರಿ. ಇವನು ಬಿ ಅನ್ನುವಂಥ ಜನರಲ್ ಕ್ಯಾಟಗರಿ ಮೇಲೆ ಒಂದು ಆರೋಪವನ್ನು ಮಾಡಿದ್ದಾನೆ. ನಂತರ ಗೊತ್ತಾಯಿತು 6 ತಿಂಗಳಾದ್ಮೇಲೆ ಅದು ಸುಳ್ಳು ಆರೋಪ ಅಂತೇಳಿ. ಮೊದಲಿನ 2012 ನಿಯಮದೊಳಗೆ ಎಸ್ ತಪ್ಪು ಮಾಡ್ಯಾನಂದ್ರೆ ಇವ್ನು ಸುಳ್ಳು ಕೇಸ್ ಹಾಕ್ಯಾನಂದ್ರೆ ಇವನ ಮೇಲೂ ಆ್ಯಕ್ಷನ್ ತಗೊಳ್ಳುವಂಥದ್ದಿತ್ತು. ಈಗ ಕೇಂದ್ರ ಸರ್ಕಾರ ಇದನ್ನು ತೆಗೆದು ಹಾಕೈತಿ. ಓಕೆ, ಸುಳ್ಳು ಕಂಪ್ಲೇಂಟನ್ನು ಕೊಟ್ಟವ್ರ ಮೇಲೆ ಆ್ಯಕ್ಷನ್ ತಗೋಬೇಕು ಅಂತ ಇತ್ತು, ಅದನ್ನು ತೆಗೆದು ಹಾಕಿದೆ. ಯಾಕೆ ತೆಗೆದು ಹಾಕಿದೆ? ಆದ್ದರಿಂದ ಟೀಕಾಕಾರರು ಹೇಳ್ತಾರೆ ಇದರೊಳಗೆ ಬ್ಯೂರೋಕ್ರಸಿನ ಅನ್ನೆಸೆಸರಿ ನೀವು ಇಂಟರ್ಫಿಯರ್ ಮಾಡ್ತಿದ್ದೀರಾ. ಸುಳ್ಳು ದೂರುಗಳ ಭಯ. ಇವತ್ತು ನೋಡಿ, ಕಾಲೇಜಲ್ಲಿ CR ಆಗಲಿಕ್ಕೆ, ಸೆಕ್ರೆಟರಿ ಆಗಲಿಕ್ಕೆ ಎಲೆಕ್ಷನ್ಗಳು ನಡೀತವೆ. ಆ ಎಲೆಕ್ಷನ್ ಒಳಗೆ ಗೆಲ್ಲಲಿಕ್ಕೆ ಅಂತ ಅಪೋಸಿಟ್ ಈ ಜನರಲ್ ಕ್ಯಾಟಗರಿಯಲ್ಲಿ ಇರುವಂಥ ವಿದ್ಯಾರ್ಥಿಗಳ ಮೇಲೆ SC ST OBC ವಿದ್ಯಾರ್ಥಿಗಳು ಕಂಪ್ಲೇಂಟ್ ಮಾಡ್ಬೋದು, ಸುಳ್ಳು ಕಂಪ್ಲೇಂಟು ಮಾಡ್ಬೋದು, ಅವ್ರು ಜೈಲಿಗೆ ಕಳಿಸ್ಬೋದು, ಅವ್ರು ಜೈಲಿಗೆ ಹೋಗ್ತಾರೆ, ಈ ವಿದ್ಯಾರ್ಥಿಗಳು ಎಲೆಕ್ಷನ್ನು ಗೆಲ್ಬೋದು. ಆ್ಯಂಡ್ ಈ ದೇಶದೊಳಗೆ ಕಾನೂನಿನ ಅರಿವಿಲ್ಲದೆ ಇರೋದ್ರಿಂದ ಕಾನೂನುಗಳನ್ನು ಉಪಯೋಗ ಮಾಡ್ಕೊಳ್ಳೋಕ್ಕಿಂತನೂ ಮಿಸ್ಯೂಸ್ ಮಾಡ್ಕೊಳ್ಳೋರೇ ಜಾಸ್ತಿ ಇದ್ದಾರೆ. ಸೊ ಇಂಥ ಸಂಸ್ಥೆಗಳ ಮೇಲೆ ಆಡಳಿತದ ಒತ್ತಡ ಹೆಚ್ಚಿಗೆ ಆಗ್ತದೆ. ಸೊ ಆದ್ದರಿಂದ ಇವತ್ತು ದೇಶಾದ್ಯಂತ ಈ ವಿಷಯ ಚರ್ಚಿತ ಆಗ್ತಾ ಇದೆ ಗೈಸ್. UGCಯ ಹೊಸ ನಿಯಮ, ಓಕೆ, ಈಕ್ವಿಟಿ ರೆಗ್ಯುಲೇಷನ್ ಅಂತ ಏನು ಬಂದಿದೆ, ಉನ್ನತ ಶಿಕ್ಷಣ ಸಂಸ್ಥೆ ಏನಿದೆ ಇದೇ ಇಂಥ ಒಂದು ತಪ್ಪುಗಳನ್ನ ಮಾಡಿದರೆ ಇನ್ನು ಯಾರು ಅದನ್ನು ಸರಿಪಡಿಸಬೇಕು? ಸಮಾನತೆ, ಗೌರವ, ನ್ಯಾಯವನ್ನು ಕಾನೂನುಬದ್ಧವಾಗಿ ಖಚಿತಪಡಿಸ್ಕೊಳ್ಬೇಕು ಅಂತ ಕ್ರಾಂತಿಕಾರಿ ಹೆಜ್ಜೆ ಅಂತ ಹೇಳ್ಬಿಟ್ಟು UGC ಹೇಳ್ತಾ ಇದೆ. ಇದರೊಳಗೆ ಏನು ಕ್ರಾಂತಿಕಾರಿ ಐತಿ? ಸಮಾಜವನ್ನು ಜಾತಿ ಆಧಾರದ ಮೇಲೆ ಒಡೆಯುವಂಥ ಒಂದು ನಿಯಮಗಳನ್ನ ತಂದುಬಿಟ್ಟು ನಮ್ಮದು ವಿಶ್ವಗುರು ಆಗ್ತಾ ಇದೆ, ನಮ್ಮ ದೇಶ ಅದು ಆಗ್ತಾ ಇದೆ. ಎಲ್ಲಿಂದ ವಿಶ್ವಗುರು ಆಗ್ತಾ ಇದೆ ಗೈಸ್? ಮತ್ತು ವಿಕಸಿತ ಭಾರತ ಆಗಬೇಕಂತ ಈ ಥರ ಜಾತಿ ಆಧಾರದ ಮೇಲೆ ಒಬ್ಬರ ಮೇಲೆ ಒಬ್ಬರು ಕೇಸ್ ಹಾಕೋತ, ಒಬ್ಬರು ಮೇಲೆ ಒಬ್ಬರು ಹೊಡೆದಾಡ್ಕೋತ ಇನ್ನೂವರೆಗೆ ಅದರ ಅದೇ ಜಾತಿ ಧರ್ಮದೊಳಗೆ ಬಿದ್ದು ಉಳ್ಳಾಡ್ತಾ ಇರುವಂಥ ನಮ್ಮ ದೇಶ ಯಾವಾಗ ವಿಕಸಿತ ಭಾರತ ಆಗಬೇಕು ಹೇಳಿ ನೋಡೋಣ ನೀವು. ಮತ್ತು ಭಾರತ ಒಂದು ವಿಶ್ವ ಗುರು ಆಗಿದೆ, ವಿಶ್ವಕ್ಕೆ ಗುರು ಆಗುವಂಥ ಒಂದು ಯೋಗ್ಯತೆಯನ್ನು ಹೊಂದಿದೆ ಅಂತ ಹೇಳುವಂಥ ಕೇಂದ್ರ ಸರ್ಕಾರ, ಭಯ್ಯ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಹುಡುಗರಿಗೆ ಕೊಡಲಿಕ್ಕೆ ಸರಿಯಾಗಿ ಬೆಂಚ್ಗಳಿಲ್ಲ, ಹುಡುಗರಿಗೆ ಸಾಲಿ ಕಲಿಸ್ಲಿಕ್ಕೆ ಸರಿಯಾದಂಥ ಶಿಕ್ಷಕರಿಲ್ಲ, ಕನ್ನಡ ಹೇಳಲಿಕ್ಕೆ ಅಂತ ಅಪಾಯಿಂಟ್ ಆದಂಥ ಒಬ್ಬ ಟೀಚರು ಇಂಗ್ಲೀಷ್ ಹೇಳ್ತಿದ್ದಾರೆ, ಮ್ಯಾಥಮೆಟಿಕ್ಸ್ ಟೀಚರೇ ಇಲ್ಲ. ಆ್ಯಂಡ್ 76,000 ಟೀಚರ್ ಪೋಸ್ಟ್ಗಳು ಕರ್ನಾಟಕದೊಳಗೆ ಖಾಲಿ ಇದ್ದಾವೆ. ಆ್ಯಂಡ್ ನೀವೇ ಹೇಳ್ರಿ, ಯಾವ ದೇಶದೊಳಗೆ ಗುರುಗಳಿಲ್ಲ ಸಾಲಿ ಕಲಿಸ್ಲಿಕ್ಕೆ, ಯಾವ ದೇಶದೊಳಗೆ ಶಿಕ್ಷಣ ತಗೊಳ್ಳಿಕ್ಕೆ ಸರಿಯಾದಂಥ ವ್ಯವಸ್ಥೆ ಇಲ್ಲ, ಆ ದೇಶ ಹೆಂಗ್ರಿ ವಿಶ್ವಗುರು ಆಗೋಕ್ಕಾಗುತ್ತೆ? ನಿಮಗೆ UGC ತಂದಿರುವಂಥ ನಿಯಮದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದನ್ನು ಮರಿಬೇಡಿ. ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಡಿಬೇಟ್ ಮಾಡುವಂಥ ಅವಶ್ಯಕತೆ ಇದೆ. ಆ್ಯಂಡ್ ದೇಶದೊಳಗೆ ಇಂಥ ನಿಯಮಗಳನ್ನ ವಿರೋಧಿಸುವಂಥ ಅವಶ್ಯಕತೆ ಇದೆ. ಯಾರಿಗೂ ಕೂಡ ಡಿಸ್ಕ್ರಿಮಿನೇಷನ್ ಆಗಬಾರ್ದು, ಯಾರಿಗೂ ಕೂಡ ಈ ಸಮಸ್ಯೆಗಳು ಆಗಬಾರ್ದು. ತಾರತಮ್ಯವನ್ನು ಮಾಡೋದು ತಪ್ಪು, ಆದರೆ ಸರಿಯಾದ ರೀತಿಯಲ್ಲಿ ನಾವೆಲ್ಲರೂ ಕೂಡ ಅವೇರ್ನೆಸ್ ಮೂಡಿಸುವ ಅವಶ್ಯಕತೆ ಇದೆ. ನೀವು ಮಾಡುವಂಥ ಕಮೆಂಟು ಕೂಡ ಅವೇರ್ನೆಸ್ಗೆ ಉಪಯೋಗ ಆಗುವಾಗೇ ನೀವು ಮಾಡಿ ಗೈಸ್. ನೀವು ಏನು ಹೇಳಬೇಕಂತಿರೋ ಅದನ್ನು ಸರಿಯಾಗಿ ಪಿನ್ ಟು ಪಿನ್ ನೀವು ಒಂದು ಪೂರ್ತಿ ಆದಂಥ ಕಮೆಂಟ್ ಬಾಕ್ಸ್ ಒಳಗೆ ಬರೆಯೋದನ್ನು ಮರಿಬೇಡಿ ಗೈಸ್. ಸೊ ಇದರೊಳಗೆ ನಾನು ಇದರ ಪರನೂ ಅಲ್ಲ, ವಿರೋಧನೂ ಅಲ್ಲ. ಎಸ್, ಅಫ್ಕೋರ್ಸ್ UGC ತಂದಂಥ ನಿಯಮಗಳು ನನ್ನ ಪ್ರಕಾರ ಶಾಲೆಯಲ್ಲಿ, ಕಾಲೇಜುಗಳಲ್ಲಿ ಸಮಾನತೆಯನ್ನು ತಿಳಿಸಬೇಕೆ ಹೊರತು ಇಂಥ ಡಿಸ್ಕ್ರಿಮಿನೇಷನ್ ತರಬಾರ್ದು ಅಂತ ನನಗನ್ಸುತ್ತೆ ಗೈಸ್. ಆ್ಯಂಡ್ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ನಿಮಗೆ ಗೊತ್ತಿರುವಂಥ ಎಲ್ಲರೊಂದಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಬಿಕಾಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ನೋ ದೀಸ್ ಥಿಂಗ್ಸ್. ಇವತ್ತು ನಿಮ್ಮ ಮಕ್ಕಳಾಗಿರ್ಬೋದು ಅಥವಾ ಬೇರೆ ಯಾರೋ ಅಣ್ಣನ ಮಕ್ಕಳಾಗಿರ್ಬೋದು, ನಾಳೆ ಮದುವೆ ಆದಮೇಲೆ ನಿಮ್ಮ ಮಕ್ಕಳೇ ಆಗಿರ್ಬೋದು, ಅಥವಾ ಬೇರೆ ಯಾರೋ ಪೇರೆಂಟ್ಸ್ ಇರ್ತಾರೆ, ಅವ್ರಿಗೂ ಕೂಡ ಇಂಥ ನಿಯಮಗಳು ಬರ್ತಿದ್ದಾವೆ, ಎಷ್ಟು ಕೇರ್ಫುಲ್ ಆಗಿರಬೇಕು ಅನ್ನೋದು ಗೊತ್ತಾಗಲಿ ಅನ್ನೋದು ನನ್ನ ಉದ್ದೇಶ ಗೈಸ್. ಬಾಯ್, ಟೇಕ್ ಕೇರ್.